ಅಮರ್ಕೆಡ ಘಾಟ್ ಕೆಳಗೆ ಬಂದ್ವಿ. ನಂದು ಎದುರು ಬಿಸಿಲಿಗೆ ಯಾಕೋ ನಿದ್ದೆ ಬಂದಂಗೆ. ಸ್ವಾಗತಂ ಸುಸ್ವಾಗತಂ. ನಮ್ದೇನು ಲೋಡ್ ಆಗೈತೆ, ಹೊರಗೆ ತಂದಿದ್ನಿ. ಫಸ್ಟ್ ಇಲ್ಲೇ ನಿಲ್ಲಿಸಿದ್ದೆ, ಈ ಮರದಡಲ್ಲೇ. ಫ್ಯಾಕ್ಟ್ರಿ ಮುಂದೆ ಗಾಡಿ ನಿಲ್ಸಂಗಿಲ್ಲ ಅಂದ ವಾಚ್ಮ್ಯಾನು, ಅದಕ್ಕೆ ತಗೊಂಡೋಗಿ ಮುಂದೆ ನಿಲ್ಸಿದ್ನಿ. ಇಲ್ಲಿ ಗಾಡಿ ಕಾಣಿಸ್ತಿದೆ ನೋಡಿ, ಇಲ್ಲೇ ಬಂದು ಲೋಡಾಗಿ ನಿಂತ್ಕೊಳ್ಳೋದು. ಇಲ್ಲಿ ಬಂದೇಟಿಗೆ ತಿಪ್ಪೇಶಿನ ಕಳ್ಸೋದು, ತಿಪ್ಪೇಶಿಗೋಸ್ಕರನೇ ಕಾಯ್ತಿರೋದು. ನಾವು ಹೋಗ್ಬಿಡ್ತಿದ್ವಿ ಮೊದಲೇ. ಅವನೊಂಥರ ಕೈಲಾಗದನು, ಯಾಕಂದರೆ ದಪ್ಪ ಇದನ್ನು ಬಿಸ್ಲಾಗ ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ಟಾರ್ಪಲ್ ಹಾಕೋಕೆ ಇಬ್ಬರು ಬೇಕೇ ಬೇಕು. ಅವ್ನ ಗಾಡಿದು ಐಟೆಕ್ಕೆಲ್ಲ ಬಿಚ್ಚಿದ್ವಿ. ಹಂಗಾದ್ರೂ నేను ಊರಿಂದ ಜೊತೆಗೆ ಬಂದು ಇಲ್ಲಿ ಮಧ್ಯದಾರಾಗೆ ಕೈ ಬಿಟ್ಟು ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಿಂತ್ಕೊಂಡಿದ್ದೀನಿ. ಕೈ ಬಿಟ್ಟು ಹೋಗೋ ಸೀನ್ ಇಲ್ಲ. ಅವ್ನು ನನ್ನ ಮಸ್ತಲ್ಲಿ ಕೈ ಬಿಟ್ಟು ಹೋಗ್ಯಾನ. ಅವನು ಖಾಲಿ ಆದೈಟಿಗೆ, ಫ್ಯಾಕ್ಟ್ರಿ ಹತ್ರ ಬಂದೈಟಿಗೆ ನಾನು ಅವ್ನು ಬಿಟ್ಟೋಗಲ್ಲ. ಇವಾಗ ಅಲ್ಲಿ ಹೊರಗೆ ನಿಲ್ಸಿದ್ನಿ. ಶಿಷ್ಯನಿಗೆ ಅಡುಗೆ ಮಾಡೋಕ್ಕೆ ಹೇಳಿದ್ದೆ, ಅಡುಗೆ ಮಾಡಿದ್ದಾನೆ. ನಾನು ಹೋಗಿ ಫ್ರೆಶ್ ಆಗಿ ಬರೋಣ ಅಂತೇಳಿ ಹೋಗಿದ್ದೆ. ಗುರು ನಿದ್ದೆ ಇಲ್ಲ. ರಾತ್ರಿ 2 ಗಂಟೆಗೆ ಒಳಗೆ ಹೋಗಿದ್ದು. ಭಯ್ಯ ದಕ್ಕನ್ ಕುಲ್ಲ ಪಡ. ಡೀಸೆಲ್ ಕ್ಯಾಪ್ ಓಪನ್ ಆಗಿತ್ತು, ಅದ್ರಾಗೆ ಹೋಗ್ತದೆ. ಅಲ್ಲಿ ಸರಿಯಾಗಿ ನಿದ್ದೆ ಆಗಿಲ್ಲ. ಇವಾಗೇನಿಲ್ಲ, ಶಿಷ್ಯ ರೈಸ್ ಬಾತ್ ಮಾಡಿದ್ದಾನೆ. ಮೊಸರು ತಂದಿಟ್ಟಿದ್ನಿ. ಮೊಸರನ್ನ ಉಣ್ಣು ಹಾಕಂತಿರೋದೆ. ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತು ನೋಡಿ. ಇವೊಂದು ತಿಪ್ಪೇಶಿದು ಲೋಡ್ ಆಗಿದ್ದರೆ ಬೆಳಗ್ಗೆನೇ ಹೋಗ್ಬಿಡ್ತಿದ್ವಿ. ಇಷ್ಟೊತ್ತಿಗೆ ಹತ್ತತ್ರ ಒಂದು 150 ಕಿಲೋಮೀಟ್ರ್ ಹೋಗ್ಬಿಡ್ತಿದ್ವಿ. ಇವಾಗೇನಿಲ್ಲ, ಇಲ್ಲಿಂದ ಹೋಗಿ ಬೈಪಾಸ್ನ ಗ್ಲಾಸಿ ಸಮೃದ್ಧಿ ಹೈವೇ ಎತ್ಬಿಡೋದು. ಸೀದಾ ವರ್ಧದಾಗ ಇಳಿದು ಹೋಗೋದು. ಸಮೃದ್ಧಿ ಸರ್ಕಲ್ಗೆ ಹೋದೇಟಿಗೆ ಶಿಷ್ಯನಿಗೆ ಕೊಡೋದು. ಹೋಗೋ ಇವನಿಂದ ನಿಧಾನಕ್ಕಂತೇಳಿ ಅಲ್ಲಿಂದ ಹೋದ್ರಾತು. ಇನ್ನೇನು ಇವನು ಬಂದು ಹೋಗಿ ಡೀಸೆಲ್ ಹಾಕ್ಸ್ಕೊಳಷ್ಟೊತ್ತಿಗೆ ಡೀಸೆಲ್ ಇಲ್ಲ ಹಾಕ್ಸ್ಕೊಳಲ್ಲ. ನಮ್ಮ ಟ್ರಾನ್ಸ್ಪೋರ್ಟ್ನೇನು OTP ಕೊಡ್ತಾನೆ ಡೀಸಲು. ಎಲ್ಲಿ ಹಾಕ್ಸ್ಕೊಳೋಣ ಅಂದರೆ ಫುಲ್ ಟ್ಯಾಂಕ್ ಎಲ್ಲಿ ಮಾಡ್ತೀವೋ ಅಲ್ಲಿಂದ ಗಾಡಿ ಮಂಗಳೂರು ಮುಟ್ಬೇಕು. ಹಂಗೋಗಿ ಫುಲ್ ಟ್ಯಾಂಕ್ ಮಾಡಿದ್ರಾತು. ನಮ್ಮ ಹತ್ರ ಇನ್ನೂ ಡೀಸೆಲ್ ಐತೆ. ನಾಂದೇಡ್ಗೆ ಹೋಗೋಷ್ಟು. ನಾಂದೇಡ್ಗೆ ಹೋಗೋಣ. ಭಾರತ್ ಬಂಕ್ನಾಗ ಎಲ್ಲೋದ್ರೂ OTPಗೆ ಹಾಕ್ತಾರೆ ನಮ್ಮ ಟ್ರಾನ್ಸ್ಪೋರ್ಟಿಂದ. ಅಲ್ಲಿ ಹಾಕ್ಸ್ಕೊಂಡ್ರಾತು. ಇವಾಗ ಫಸ್ಟು ಊಟ ಮಾಡೋಣ ಬನ್ನಿ. ಸ್ನಾನ ಮಾಡೋಕ್ಕಂತೂ ಆಗಂಗಿಲ್ಲ ಇವತ್ತು, ಯಾಕಂದ್ರೆ ಇಲ್ಲೇ ಇದ್ದೀವಿ. ಮುಂದೆ ಹೋಗಿದ್ರೆ ಸ್ನಾನ ಮಾಡ್ಬೋದಾಗಿತ್ತು. ಹಿಂಗೆ ಮೊಬೈಲ್ ಹಿಡ್ಕೊಂಡು ಹೋಗೋದು ಡೇಂಜರ್ ಗುರು ರೋಡ್ನಾಗ. ಯಾಕಂದ್ರೆ ಮೊಬೈಲ್ ಕಸ್ಕೊಂಡು ಹೋದ್ರೆ ಏನು ಮಾಡ್ತೀರ ಅನ್ನೋ ಒಂದು ಭಯ. ಗಾಡಿಯೆಲ್ಲ ಸಿಗೋಣ ಬನ್ನಿ. ಇವಾಗ ಹೊರಟೆ ಗುರು. 1 ಗಂಟೆ ಆಯಿತು. ಇವರಿಬ್ಬರು ಬರೋಷ್ಟೊತ್ತಿಗೆ ಹಗ್ಗ ಟಾರ್ಪಲ್ ಹಾಕ್ಕೊಂಡು ನನಗೆ ಒಳ್ಳೆ ನಿದ್ದೆ ಆಯಿತು. ನಾನು ಬೆಳಿಗ್ಗೆ ಬಂದೇಟಿಗೆ ಇವ್ನು ಇಲ್ಲೇ ಉದುರಿಸಿ ಹೊಲ್ಟಿದ್ರೆ ಇಷ್ಟೊತ್ತಿಗೆ ನಾಂದೇಡಾಗಿರ್ತಿದ್ದೆ. ನಾನು ನಾಂದೇಡ್ ದಾಟಿ ಹೋಗ್ಬಿಡ್ತಿದ್ದೆ 1 ಗಂಟೆಗೆ. ಬೆಳಗ್ಗೆ 8 ಗಂಟೆಗೆ ಹೊರಗೆ ಬಂದಿದ್ದು. ನಾಂದೇಡ್ಗೆ ಆರಾಮಾಗಿ ಹೋಗ್ಬಿಡ್ತಿದ್ದೆ ಎಲ್ಲಾಡ್ಕೆ ಅಂತ. ಇವಾಗ ವಾತಾವರಣನೂ ಕೂಲ್ ಐತೆ, ಆದರೆ ಸೆಕೆ ಆಗ್ತೈತೆ. ಹೀಟು ಒಂಥರ, ಬಿಸಿಲೇನಿಲ್ಲ. ಇವಾಗ ಸೀದಾ ಹೋಗಿ ಸಮೃದ್ಧಿ ಹೈವೇ ಎತ್ತಿ ಹೋಗ್ತಿರೋದೆ. ಬುಸ್ಸನ್ನು ತಿಂದಾನವನು, ಏನು ಟೆನ್ಷನ್ ಇಲ್ಲ. ಇವಾಗ ನಮ್ಮದು ಇದು ಹೋರಿಕರ ರೆಡಿ ಐತೆ ಬೇಸಾಯ ಹೊಡೆಯೋಕ್ಕೆ. ನಾವು ರಾತ್ರಿ ಎಲ್ಲಿಗನ್ನ ಓಡಿಸ್ತೀವೋ ಗೊತ್ತಿಲ್ಲ, ನೋಡೋದು ಟೈಟ್ ಮಾಡೋದು ಎಲ್ಲ ಗಡಗಡ ಅಂತ ಹೋಗು. ರಾತ್ರಿ ಎಲ್ಲಿಗನ್ನ ಓಡಿಸ್ತೀವೋ ನೋಡೋದು. ಅವನಿಗಂತೂ ನಿದ್ದೆ ಆಗೈತೆ, ನಮಗೆ ನಿದ್ದೆ ಆಗಿಲ್ಲ. ಇವಾಗ ಬಿಸ್ಲಾಗ ಸೆಕೆಗೆ ಗುರು ಅಂಗಿ ಬಿಚ್ಚಿ ಹಾಕಿ ಮಕ್ಕೊಂಡ್ರೂ ನಿದ್ದೆ ಇಲ್ಲ. ಇದು ಕೂಲರ್ ಹಾಕೊಂಡು ಮಕ್ಕೊಂಡ್ರೂ ಅದ್ರಾಗ ಬಿಸಿ ಗಾಳಿ ಬೀಸೋದು. ಇವಾಗ ವರುಣದೇವ ಕರುಣಿಸ್ಬೇಕಂತ ಕಳಕಳಿಯಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ವರುಣದೇವ, ದಯವಿಟ್ಟು ಧರೆಗಿರಿಳಿದು ಬಾ. ಈ ಭಕ್ತನನ್ನು ತಣ್ಣಗಾಗಿ ಮಾಡು ಅಂತ ವರುಣದೇವನ ಕೇಳ್ಕೊಂತ ಬೈಪಾಸಾಗಿ ಹೋಗ್ತಾ ಇದ್ದೀನಿ. ಇಲ್ಲಿ ಯಾಕೆ ಹೋಗ್ತೀವಂದ್ರೆ ಅಲ್ಲಿ 15 ಕಿಲೋಮೀಟ್ರಿಗೆ 2 ಟೋಲ್ ಕಟ್ಬೇಕು, 1000 ರೂಪಾಯಿ ಹೋಗ್ತದೆ ಗುರು. ಅದಕ್ಕೆ ಇಲ್ಲಿ ಹೋಗಿ ಅದು ರಾತ್ರಿ ಬಂದ್ವಲ್ಲ, ಹಂಗೆ ರೈಟಿಗೆ ಹೊಡೆದ್ರೆ ಸೀದಾ ಹೋಗ್ಬಿಡ್ತೀವಿ ನೋಡಿ. ನಮ್ಗೆ ಇಲ್ಲಿ ಬರೋಕ್ಕೇನು ಬೇಜಾರಿಲ್ಲ. ನನಗೆ ಟಾರ್ಪಲ್ ಹಾಕೋದೇ ಸಮಸ್ಯೆ. ಇಬ್ಬರಿದ್ರೆ ಟೆನ್ಷನ್ ಇಲ್ಲ. ಇಂಥ ಈ ಹೈಬ್ರಿಡಿಂಗ್ ಕರ್ಕೊಬಂದುಬಿಟ್ರೆ ಇಷ್ಟೇ. ಇನ್ನು ನಮ್ಮ ಪ್ರಾಣ ತಿಂದ್ಬಿಡ್ತಾನೆ. ನಮಗೇನೇನು ತೊಂದರೆ ಇಲ್ಲ ಗುರು. ಆರಾಮಾಗಿ 4 ಗಂಟೆಗೆ ಹೋದೆ, ಅಲ್ಲ ರಾತ್ರಿ 2 ಗಂಟೆಗೆ ಹೋದೆ, ಬೆಳಿಗ್ಗೆ 6 ಗಂಟೆಗೆ ಹೊರಗೆ ಬಂದೆ. ಇದೊಂಥರ ನೀರು ಕುಡ್ದಂಗೆ ನನಗೆ. JSW ಅಂದರೆ ಕರೆಕ್ಟಾಗಿ ಅಲ್ಲಿ ರೂಲ್ಸ್ ಫಾಲೋ ಮಾಡಬೇಕು. ರಿವರ್ಸ್ ಆರನ್ನು ಬೇರೆ ಸ್ಟಾಪರು ಅವೆಲ್ಲ ಐಟಮ್ ಇದ್ಬಿಟ್ರೆ ಯಾಕೆ ಎಲ್ಲವಿಲ್ಲ. ಲೋಡಿಂಗ್ ಟೆನ್ಷನ್ ಇಲ್ಲ. ಬಿಸಿಲಾಗಿ ಲೋಡ್ ಮಾಡೋದೇ ಬೇಕಾಗಲ್ಲ ಇಲ್ಲಿ ನೋಡಿ. ಇಲ್ಲೊಂದು ಫ್ಲೇವರ್ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ಮುಗೀತಂದರೆ
ಏನೋ ಯಾರಿಗೂ ಇವ್ನು ಹಿಂಗೆ ಬರ್ತಾನೆ ಕಾಡು ಪಾಪ ಬಂದಂಗೆ. ನಿಜವಾಗ್ಲೂ ಇವ್ರು ನೋಡಿದರೆ ನಮಗಂತೂ ಬಿ ಪಿ ರೇಸ್ ಆಗ್ತತೆ. ಅವ್ರನ್ನ ಈ ಟಿಪ್ಪರ್ನರು ಇವ್ರಂತೂ ಆ ಟ್ಯಾಕ್ಟ್ರಿ ಡ್ರೈವರ್ಗಿನ್ನ ಕಡೆ ಅವರನ್ನ ಒಂಚೂರು ಹಿಂದಕ್ಕನ ನೋಡ್ತಾರೆ. ಇವ್ರು ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ, ಅಡ್ಡ ತಿರುಗಿ ಬಿಡ್ತಾರೆ ಸುಮ್ಮನೆ. ಇದು ಎಮ್ಮಿಗಿನ್ನ ಕಡೆ ಈ ಟಿಪ್ಪರ್ ಓಡ್ತಾರೆ ಇಲ್ಲಿ. ಇಲ್ಲಲ್ಲ ರೋಡ್ ಕೆಲಸ ಎಲ್ಲೆಲ್ಲಿ ಮಾಡ್ತಾರೆ ಅವರೆಲ್ಲ ಅಷ್ಟೇ ನೋಡಿ. ಸುಮ್ಮನೆ ಅಡ್ಡ ಬಂದ್ಬಿಟ್ಟ. ಬನ್ನಿ ಹೋಗೋಣ, ಬೈಪಾಸ್ ಹತ್ತಿ ಸಿಗೋಣ ಸಮೃದ್ಧಿ ಹೈವೇ ಹತ್ತಿ. ಸ್ನೇಹಿತರೆ, ಸಮೃದ್ಧಿ ಮಹಾಮಾರ್ಗ ಹೈವೇನಾಗ ನಿಲ್ಸಿದ್ದೀವಿ. ಯಾವ್ದು ಗುರು ಗುಮ್ಮಂಗಾಂವ್ ಬುಟ್ಟಿಬೋರಿ ಲೆಫ್ಟಿಗೆ ಹೋಗ್ಬೇಕು ಶಿರ್ಡಿ. ಮತ್ತು ನಾವು ವರ್ಧಕ್ಕೆ ಹೋಗಿ ಇಳಿಯೋಣ ಅಂತ ಹೊಲ್ಟೀವಿ. 60 ಕಿಲೋಮೀಟ್ರು. ನಾವು ಹಂಗೆ ಹೋಗಂಗೆ ನಾವು ಮೊದ್ಲೇನು ಮಾಡ್ತಿದ್ವಿ ಅಂದರೆ ಹಿಂಗೆ ಆ ರೋಡ್ನಾಗ ಹೋಗಿ ಬುಟ್ಟಿಬೋರಿ ಜಾಮ್ನಾಗ ಸುತ್ತಿರ್ಕೊಂಡು ಬರ್ತಿದ್ವಿ. ಇಲ್ಲಿ ಹೋಗೋದೇ ಮರ್ತುಬಿಟ್ಟಿದ್ದೆ. ದೊಡ್ಡಪ್ಪ ಬಂದ ಅಂದರೆ ಇಲ್ಲಿಂದ ವರ್ಧಗೆ ಎಕ್ಸಾಕ್ಟ್ ಇತ್ತು, ಎಲ್ಲಿ ಇಳಿಬೇಕಂತ ಗೊತ್ತಿರಲಿಲ್ಲ. ಇವಾಗೆಲ್ಲ ನೋಡ್ಕೊಂಡಿವ, ಅದಕ್ಕೆ ಈ ಕಡೆನೇ ಹೊಲ್ಟೀವಿ ಎಕ್ಸ್ಪ್ರೆಸ್ ಹೈವೇನಾಗೆ. 2 ಫ್ಲೈಟು ಮಂಗ್ಳೂರು ಕಡೆಗೆ ರೆಡಿ ಆಗಿದಾವೆ ನೋಡಿ. ಅಲ್ಲೊಂದು ಇಲ್ಲೊಂದು. ಈ ಹೈವೇನಾಗ 2 ವೀಲರ್ಗೆ ಅಲ್ಲವೂ ಇಲ್ಲ. 2 ವೀಲರ್ ಭಾಳ ದೂರ ಹೋಗಂಗಿಲ್ಲ. ಇಲ್ಲೇ ಒಂದು ಎಕ್ಸಾಕ್ಟ್ ಇದೆ ನೋಡಿ. ಇಲ್ಲಿ ಅದು ಕೀಪ್ ಲೆಫ್ಟ್ ಅಂತ ಐತಲ್ಲ, ಅಲ್ಲೇ ಹೋಗಿ ಸೈಡಿಗೆ ತಗೊಂಡು ಹೋಗ್ತಿರ್ಬೇಕು ಅವರು. ಮುಂದೆ ಹೋದ್ರೆ ಗಾಡಿನೇ ಸೀದವ್ರವು. ಇಲ್ಲೇ ಲೆಫ್ಟಿಗೆ ತಗೊಂಡು ಹೋಗ್ತಿರ್ಬೇಕು. ಇಲ್ಲಿ ಯಾಕೆ ನಿಲ್ಸಿದ್ದೆ ಅಂದರೆ ಕಬ್ಬಿನ ಹಾಲು ಕುಡಿದ್ವಿ. ಮತ್ತು ನಮ್ಮದು ಇದು ತಿಂಡಿ ಹಸ ಹೊಟ್ಟೆಸ್ಕೊಂಡ್ಬಿಟ್ಟೈತೆ. ಬೂಸಕ್ಕೆ ನಿಲ್ಸಿದ್ವಿ. ಬೂಸ ಅಂತ ಅದಕ್ಕೆ ಹಾಕ್ತಾಯಿದ್ದೀವಿ ನೋಡಿ. ಗಾಣದ ತಿಂಡಿ ತಿನ್ನಿಸ್ತಾ ಇದ್ದೀವಿ ನಾವು. ಇನ್ನೇನು ಕಬ್ಬಿನ ಹಾಲು ಕುಡಿದ್ವಿ, ಅದಕ್ಕೆ ನೀನು ಉಂಡು ಬಿಡಪ್ಪ ಅಂತೇಳಿ. ಮೊಬೈಲ್ ಬಿಟ್ಟು ಉಣ್ಣಲ್ಲ ಫಸ್ಟು, ಮಳೆ ಬರ್ತೈತೆ. ಹಾಂ, ಮಳೆ ಬರ್ತೈತೆ. ಮೊಬೈಲ್ ಬಿಟ್ಟು ಹಾಂ, ಮೊಬೈಲ್ ನೋಡ್ಕೊಂಡು ಕೂತಾನೆ ಗುರು. ಊಟ ಮಾಡೋದು ಬಿಟ್ಟು ಊಟ ಮಾಡ್ಬೇಕಾದ್ರೆ ಅವೆಲ್ಲ ನೋಡಬಾರ್ದು. ಏನಂದರೆ ನಾವು ಊಟಕ್ಕೆ ಕಾಯ್ಬೇಕು ಹೊರತು ನಮ್ಮನ್ನು ಊಟಕ್ಕೆ ಕಾಯಿಸ್ಬಾರ್ದು. ನಾವು ಊಟಕ್ಕೋಸ್ಕರ ದುಡಿತಾ ಇದ್ದೀವಿ. ಊಟನ ಯಾವತ್ತೂ ನಮಗೆ ಕಾಯಿಸ್ಬಾರ್ದು. ನಾವು ಊಟಕ್ಕೆ ಕಾಯ್ಬೇಕು ಯಾವತ್ತಿದ್ರೂ. ಕೆಲವ್ರು ಹಂಗಲ್ಲ, ಗಂಟೆಗಟ್ಟಲೆ ತಟ್ಟೆ ಮುಂದೆ ಕೂತ್ಕೊಂತಾರೆ, ಬೇಗ ಉಂಡು ಎದ್ದಾಳಲ್ಲ. ಇವ್ರು ಯಾವುದೋ ಟಾರ್ಪಲ್ ಬೇರೆ ಹಾಕ್ತಿದ್ದಾರೆ. ಅಂದರೆ ಅಲ್ಲೆಲ್ಲ ಸಿಕ್ಕಾಪಟ್ಲೆ ಮಳೆ ಬರ್ತೈತೆ ಮುಂದೆ. ನಾವು ಇವನು ಊಟ ಮಾಡಿಸ್ಕೊಂಡು ಹೊರಟ್ಬಿಡೋದೆ. ಬನ್ನಿ ಹೋಗೋಣ, ಒಳ್ಳೊಳ್ಳೆ ಸಿನಿಮ್ಯಾಟಿಕ್ ವೀಡಿಯೋ ತೆಗಿಯೋಣ. ನಮ್ಮ ಶಿಷ್ಯನಿಗೆ ಗಾಡಿ ಕೊಡೋಣ ಅಂತಿದ್ದೆ, ಇವಾಗ ಮೂಡಿಲ್ಲ ನನಗೆ ಗಾಡಿ ಕೊಡೋಕ್ಕೆ. ಮುಂದಕ್ಕೆ ಹೋಗ್ಬೇಕು, ನಾಳೆ ಕೊಡೋಣಂತೆ ಅಲ್ಲಿಂದ ಲಾತೂರಿಂದ. ಇವಾಗ ನೈಟ್ ಲಾತೂರ್ಗೆ ಹೋಗೋಕ್ಕಲ್ಲ, ನಾಂದೇಡ್ಗೆ ಹೋದ್ರೆ ಹೆಚ್ಚಾಗೈತೆ. ನೋಡೋಣ ಬನ್ನಿ, ಎಲ್ಲಿಗಾನ ಆಗ್ತೈತೆ ಅಲ್ಲಿಗಾನ ಹೋಗೋಣ. ನೋಡಿ ಸ್ನೇಹಿತರೆ, ಕೊನೆಗೂ ವರುಣ ದೇವ ಕರುಣಿಸ್ತಾ. ಇಲ್ಲಿ ಏನು ಮಾಡಿದ್ವಿ ಅಂದರೆ ಇಷ್ಟ ತಕ್ಕನ ನಾವು ಅಲ್ಲೇ ಹೊರಟಿದ್ವಿ. ಆವಾಗ ಗಾಳಿ ಎದ್ದಿತ್ತು. ಇವರು ಟಾರ್ಪಲ್ ಹಾಕಕ್ಕೆ ನಿಂತ್ಕೊಂಡ್ರು ಇಬ್ಬರು. ಅವಾಗ ಇನ್ನೇನೋ ಸ್ವಂತ ನತ್ತಿಸ್ತೆ ನಾನು ಮೇಲೆ, ಯಾಕಂದರೆ ಇಬ್ರಿಗೆ ನಿಲ್ಲಲ್ಲ. ಮುಂದೊಬ್ರು ಹಿಂದೊಬ್ರು ಕೂತ್ಕೊಂಡ್ರೆ ಟಾರ್ಪಲ್ ನಿಂತ್ಕೊಳ್ಳೋದು ಅಂತೇಳಿ ಸ್ವಂತ ನತ್ತಿಸಿ ನಾವೆಲ್ಲ ಸೈಡಿಗೆ ಹಗ್ಗ ದಾರ ತಗೊಂಡು ಕಟ್ಟಿ ಹಗ್ಗ ಹಾಕ್ಸಿದ್ವಿ. ಇವಾಗ ಲಾಸ್ಟಿಗೆ ಎಂಡಿಂಗ್ ಬಂತಲ್ಲ, ಅವಾಗ ಕೆಳಕ್ಕೆ ಇಳಿಸಿದ್ನಿ. ಪಾಪ ಮಳೆಗೆ ಹೆಂಗೆ ನೆಂದ ನೋಡಿ. ನಮ್ಮ ಶಿಷ್ಯನೂ ನೆಂದಿದ್ದಾನೆ. ಎಲ್ಲ ಇಬ್ಬರನ್ನೂ ಇಳಿಸಿದ್ವಿ. ಅವರು ಏನು ಮಾಡ್ಯಾರ ಅಂದರೆ ಹಗ್ಗ ಟಾರ್ಪಲ್ ಹೊಸದು ತಂದರೆ ಸರಿಯಾಗಿ ಓಪನ್ನೇ ಮಾಡಿಲ್ಲ. ಇಲ್ಲಿ ಬಂದು ಕುತ್ಕೊಂಡು ಭಾಷಣ ಮಾಡಿ ಇನ್ನೇನು ಮಳೆ ಬರೋ ಟೈಮ್ನಾಗ ಬಿಚ್ಕೊಂಡು ಕುತ್ಕೊಂಡಿದ್ರು. ಅಷ್ಟಾಗ ನಾವು ಹಾಕಿದ್ವಿ. ಇವಾಗ ನಾವು ಹೊರಡ್ತಾ ಇದ್ದೀವಿ. ನಮ್ಮ ಶಿಷ್ಯ ಬಂದ ನೋಡಿ. ಮಳೆಗೆ ನೆಂದು ಬಂದ. ಒಬ್ಬನಿಗೆ ಹೆಲ್ಪ್ ಮಾಡಿದ್ವಿ ಅಷ್ಟೇ. ನಾವು ಒಬ್ರಿಗೆ ಹೆಲ್ಪ್ ಮಾಡಿದರೆ ನಮಗೆ ಇನ್ನೊಬ್ರು ಹೆಲ್ಪ್ ಮಾಡ್ತಾರೆ. ಕಟುಕರ ಥರ ಇರಬಾರ್ದು. ಅವನು ಯಾರು ನಮ್ಮ ಸ್ಟೇಟ್ನೇನಲ್ಲ, ಯಾರೋ ನಾವ್ಯಾರೋ ಅಂತಂದು ಇರಬಾರ್ದು. ಪಾಪ ಗಾಳಿಗೆ ಟಾರ್ಪಲ್ ಹಾರಾಡ್ತಿತ್ತು. ಹೆಲ್ಪ್ ಮಾಡಬೇಕು. ನಾವು ಒಬ್ರಿಗೆ ಹೆಲ್ಪ್ ಮಾಡಿದರೆ ನಮಗೆ ಹೆಲ್ಪ್ ಮಾಡೋರು ಯಾರಾದರೂ ಇದ್ದೇ ಇರ್ತಾರೆ. ನನ್ನ ಮಸ್ಸಲ್ಲಿ ಕಲ್ಮೇಶು ಕಾಯಿಲ್ ನೋಡಿ ಸಿಂಗಲ್ ಹೋದಾಗೆ ಟಾರ್ಪಲ್ ಹಾಕ್ಕೊಟ್ಟಾರೆ. ನಾನು ಕರಿದಲ್ಲೇ ಬಂದು ನಾವು ಹಂಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀವಿ. ಅಲ್ಲಿ ಸಿಂಗಲ್ ಡ್ರೈವರ್ಗಳಿದ್ದವ್ರಿಗೆ ಅವರಿಗೆಲ್ಲ. ಇವಾಗ ಹೊರಟಿದ್ದೀವಿ ನೋಡಿ. ಇಲ್ಲಿಂದ ಪ್ರಯಾಣ ಬೆಳೆಸೋಣ ಬನ್ನಿ ಸಮೃದ್ಧಿ ಹೈವೇಗೆ. ವರುಣ ದೇವ ಕರುಣಿಸ್ಬಿಟ್ಟ, ಧರೆಗಿಳಿದು ಬಂದೇ ಬಿಟ್ಟ. ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು ವರುಣ ದೇವ. ತಕ್ಕನ್ನ ತಣ್ಣಗಿದ್ಗುರು ಅಲ್ಲಿ ಬರ್ಬೇಕಾದ್ರೆ. ಈಗಾಗಲೇ ಬಿಸಿಲು ಹೊಡಿತೈತೆ ನೋಡಿ, ಎದುರು ಬಿಸಿಲು. ಈ ಮೀಟ್ರ್ ಪಟ್ಪಾಗಿಲ್ ಬಿಸಿಲಿಗೆ ಮಗಕ್ಕೆ ಹೊಡಿತೈತೆ. ನಾನು ಮಳೆ ಬಂದತ್ ಅಂದ್ಕೊಂಡೆ, ಮಳೆ ಈ ಕಡೆ ಬಂದೇ ಇಲ್ಲ, ಅಲ್ಲೇ ಬಂದತ್ ಅಷ್ಟೇ. ಅಂದರೆ ಅದು ಸುಮ್ಮನೆ ಅಂತರಿಸ್ತೈತೆ. ಗಾಳಿ ಸುಟ್ರು ಗಾಳಿ ತೂಫಾನ್ ಇದ್ದಿತ್ತು ನೋಡಿ, ಆ ಕಡೆ ಎಲ್ಲ ಆಗ್ತೈತೆ ಮಳೆ. ಸದ್ಯಕ್ಕೆ ಇಲ್ಲಿ ಹೊಡೆದ ಅದೆಲ್ಲ ಇನ್ನು ಮಳೆ ಬರುವ ಮುನ್ಸೂಚನೆ ಏನೂ ಇಲ್ಲ. ಬಂದಂಗಿಲ್ಲ ಅನ್ಸುತ್ತೆ. ಬಂದಿದ್ರೆ ಅಲ್ಲೇ ರೋಡ್ ಮೇಲೆ ನೀರಿರೋದು. ಧೂಳೂ ಎದ್ದೋಗಿಲ್ಲ ಗುರು ನೋಡಿ. ಸೆಂಟ್ರಿಗೆ ಹೋಗ್ತಾ ಇದ್ದೀವಿ. ಇನ್ನು 20 ಕಿಲೋಮೀಟ್ರ್ ಐತೆ ಅಷ್ಟೇ ಹೊರದ.
ವರ್ಧಾ ಎಕ್ಸಿಟು. ವರ್ಧಾದಿಂದ ಇಳಿದು ಹಳೆ ರೋಡ್ ಹೋಗ್ಬೇಕು. ಹಳೆ ರೋಡ್ ಕಾಣಿಸ್ತೈತಿ ಇಲ್ಲಿಗೆ. ಗಾಡಿ ಓಡಾಡಿದ್ರೆ ಕಾಣಿಸೋದು, ಇವಾಗ ಕಾಣಲ್ಲ, ಮುಂದೆ ಕಾಣುತ್ತೆ. ಅಲ್ಲೋಗಿ ಫಸ್ಟು ಕುಡಿಯೋಕೆ ನೀರಿಲ್ಲ, ನೀರು ಹಿಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗಿ ಅಲ್ಲಿ ಸಿಗೋಣ. ನೋಡಿ ಸ್ನೇಹಿತರೆ, ಎಕ್ಸ್ಪ್ರೆಸ್ ಹೈವೇ ಇಳಿದು ಬಂದ್ವಿ. 3/4 ಗಂಟೆಗೆ ಬಂದ್ವಿ ಅಲ್ಲಿಂದ ಇಲ್ಲಿಗೆ, 60 ಕಿಲೋಮೀಟ್ರು. ಇವಾಗ ಇಲ್ಲಿ ಮುಂದೆ ಬರೋ ಊರ್ನಾಗೆ ಗಾಡಿ ನಿಲ್ಲಿಸಿ ಕುಡಿಯೋಕೆ ನೀರು ಹಿಡ್ಕೊಂಡು ಹೋಗ್ಬೇಕು. ನೀರು ಖಾಲಿಯಾಗಿದ್ದಾವೆ, ಅವು ಇದ್ವು, ಬಿಸಿಯಾಗಿದ್ವು, ನಾವೇ ಚೆಲ್ಲಿದ್ವಿ. ವರ್ಧಾ 8 ಕಿಲೋಮೀಟ್ರ್ ಐತೆ. 8 ಕಿಲೋಮೀಟ್ರ್ ಹೋಗಿಲ್ಲ ನಾವು, ಒಂದು 3 ಕಿಲೋಮೀಟ್ರ್ ಹೋದ್ರೆ ಹೈವೇ ಸಿಗ್ತದೆ, ಹಳೆ ರೋಡು. ಆ ರೋಡ್ನಾಗ ಹೋಗ್ಬೇಕಷ್ಟೇ ನೋಡಿ. ಇವಾಗ ಇಲ್ಲಿಂದ ನಾಂದೇಡ್ಗೆ ಅಷ್ಟೊತ್ತಿಗೆ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ. ಎದುರು ಬಿಸಿಲು ಬೇರೆ ಹೊಡಿತೈತೆ, ಗಾಳಿ ಬೀಸ್ತೈತೆ, ಮಳೆ ಬರೋಂಗಿಲ್ಲ. ಬಿಸ್ಲಿಗೆ ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ, ಎದುರು ಬಿಸಿಲಿಗೆ ಹಂಗೆ ಬರ್ತೈತೆ. ಏನು ಮಾಡೋದು, ಹೋಗ್ತಾ ಇರೋದು ನಿಧಾನಕ್ಕೆ ಹಂಗೆ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನಿಲ್ಸ್ಕೊಂಡು ನಾಂದೇಡ್ಗಂತೂ ಹೋಗೋಣ. ನೋಡೋಣ ಬನ್ನಿ, ಎಲ್ಲಿಗಾನ ಹಾಕತ್ತ ಅಲ್ಲಿಗಾನ ಓಡ್ಸೋಣಂತೆ. ಫಸ್ಟು ಕುಡಿಯೋಕೆ ನೀರು ಹಿಡ್ಕೊಳ್ಳೋಣ. ಎದುರು ಬಿಸಿಲಿಗೆ ಯಾಕೋ ನಿದ್ದೆ ಬಂದಂಗೆ ಆಯ್ತು, ಅದಕ್ಕೆ ಶಿಶಿಗೆ ಕೊಟ್ಟಿನಿ ಹೋಗು ಅಂತೇಳಿ. ನಿಧಾನಕ್ಕೆ ಹೋಗ್ತಾನೆ. ದೊಡ್ಡಪ್ಪ ಹಿಂದೆ ಬರ್ತದನ್ನು ದೊಡ್ಡಪ್ಪಗೆ ಹೇಳೋದು ಹಿಂದಿನ ಕರ್ಕೊಂಡು ನಡಿ ಅಂತಂದು. ಅವನು ಮುಂದಕ್ಕೆ ಬಂದರೆ ಅವ್ನು ಹಿಂದಿಂದ ಹೋಗ್ತಾನೆ. ಅವನು ಯಾಕೋ ಹಿಂದೆ ಸೇರ್ಕೊಂಡಿದ್ದಾನೆ. ಇನ್ನು ಡೀಸೆಲ್ ಹಾಕ್ಸ್ಬೇಕು. ಇಲ್ಲೆಲ್ಲ ಅರಣ್ಯ ಹತ್ರ ಹಾಕ್ಸ್ಕೊಂಡು ಹೋದ್ರೆ ಆಯ್ತು. ನೋಡೋಣ, ಇಲ್ಲಿ ಒಂದು 5,000 ಹಾಕ್ಸ್ಕೊಂಡು ಹೋಗಿ ನಾಂದೇಡಕ್ಕೆ ಫುಲ್ ಮಾಡಿದ್ರೆ ನಾಗ್ಪುರ ಹೋಗುತ್ತೆ. ನಮ್ಮ ಟ್ರಾನ್ಸ್ಪೋರ್ಟ್ನೇನೋ ಭಾರತ್ ಬಂಕಿಗೆ ಹೋಗಿ ಫೋನ್ ಮಾಡೋಂದಾನೆ OTPಗೆ. ನಾವು ರಾತ್ರಿ ಹಾಕ್ಸ್ತೀವಿ ಅಂತ ಹೇಳಿದ್ದೀವಿ. ನಾಂದೇಡ್ನಾಗ ಹೋಗಿ ಹಾಕ್ಸ್ಕೊಂಡ್ರೆ ನೈಟು. ಇವಾಗ ಹೋಗೋಣ ಎಲ್ಲಾದರೂ, ಮುಂದೆ ಹೋಗಿ ಸಿಗೋಣ ಬನ್ನಿ. ಕೂತ್ಮೇಲೆ ದಾಟಿ ಬಂದ್ವಿ ನೋಡಿ. ಎದುರುಗಡೆ ಫುಲ್ಲು ಮಳೆ ಸ್ಟಾರ್ಟ್ ಆಗಿಬಿಟ್ಟೈತೆ. ಅಂದರೆ ಮುಂದೆ ಮಳೆ ಬರ್ತೈತೆ, ನಮಗಿನ್ನೂ ಬರ್ತಿಲ್ಲ ನೋಡಿ. ಎಷ್ಟು ಕಪ್ಪು ಮೋಡ ಆಗಿದೆ. ಅರಣ್ಯ ಅಂತಾರೆ ಇದನ್ನ, ಅರಣ್ಯ ಫಾರೆಸ್ಟು, ಯವತ್ಮಾಲ್ ಫಾರೆಸ್ಟ್ ಅಂತಾರೆ. ಎಲ್ಲೊಂದು ಟೀ ಕುಡಿಬೇಕಾಗಿತ್ತು. ನೋಡೋಣ, ಅರಣ್ಯ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸೋಣ. ಮತ್ತೆ ಬರ್ಬೇಕಾದ್ರೆ ರೋಲೆಕ್ಸ್ ಸಿಕ್ಕಿದ್ನಲ್ಲ, ಅಲ್ಲೇ ಟೀಗೆ ಕುಡ್ದೆ ಹೋಗೋಣಂತೆ. ಇವ್ನು ದೊಡ್ಡಪ್ಪ ಹಿಂದೆ ಬರ್ತದಾನೆ. ಇವ್ನು ಯಾವನು ಅಯೋಗ್ಯ ನನ್ನ ಮಗ, ಅವಾಗಲಿಂದ ಹೋಗಂಗಿಲ್ಲ, ಅಡ್ಡ ಬರ್ತಿದ್ದಾನೆ. ಎಲ್ಲನ ತಿವಿದು ಬಿಡ್ತೀನಿ ನಾನು ಹಿಂಗೆ ಮಾಡಿದರೆ. ನೋಡಿ ಹೋಗಂಗಿಲ್ಲ, ಕರೆಕ್ಟಾಗಿ ಲಾರಿ 60 ಬರ್ತದಾನೆ. 70 ನಮ್ದು 80 ಹೆಣ್ಮಗು ಕೈಯಾಗ ಗಾಡಿ ಕೊಟ್ಟು ಕುತ್ಕೊಂಡು ನನ್ನ ಪಕ್ಕದಾಗ ಗೇಮ್ ಮಾಡ್ಕೊಂಡು, ಅದಕ್ಕೆ ಹಂಗೆ ಆಗ್ತಿರೋದು. ಇಲ್ಲಾಂತಂದರೆ ಹೋಗ್ಬಿಡೋದು. ನೋಡಿ ಫುಲ್ ಮಳೆ ಬರ್ತಾ ಇದ್ದೆ. ನಮ್ಮ ದೊಡ್ಡಪ್ಪ ನೋಡಿದರೆ ನನಗೆ ನಿದ್ದೆ ಇಲ್ಲ, ನಾನು ಬರೋಕ್ಕಾಗಲ್ಲ ಅಂತಾನೆ. ನಾನು ಲಾತೂರ್ಗೆ ಹೋಗೋಣ ಅಂದ್ಕೊಂಡಿದ್ದೆ. ನೋಡೋಣ, ನಾಂದೇಡ್ನಾಗ ಎಲ್ಲ ಟೆಂಟ್ ಹಾಕಿ 5 ಗಂಟೆಗೆ ಎದ್ದೋದ್ರಾತು. ಯಾಕಂದರೆ ನಾಳೆ ಶನಿವಾರ, ಭಾನುವಾರ ಖಾಲಿ ಆಗೋದು ಡೌಟಲ್ಲಿ. ಭಾನುವಾರ ಖಾಲಿ ಆಗಲ್ಲ, ಆದರೆ ಸೀರಿಯಲ್ ಬೀಳ್ತದೆ. ಸೀರಿಯಲ್ ಯಾಕೆ ಹಾಕ್ಬೇಕಂದ್ರೆ ಅಲ್ಲಿಗೆ ಬಳ್ಳಾರಿಯಿಂದ ಗಾಡಿ ಬರ್ತವೆ, ಬೆಂಗಳೂರಿಂದ ಗಾಡಿ ಬರ್ತವೆ, ಮತ್ತು ಸೇಲಮ್ನಾಗ JSW ಐತಲ್ಲ, ಅಲ್ಲಿಂದನೂ ಬರ್ತವೆ. ಹಂಗಾಗಿ ಸೀರಿಯಲ್ ಹಾಕ್ಬೇಕು ನಾವು, ಇಲ್ಲಾಂದರೆ ಆರಾಮಾಗಿ ಹೋಗ್ತಿದ್ವಿ. ಒಟ್ಟು ಕಲ್ಗಟ್ಟಿಗೆ ಇಂದ ಹಗ್ಲತ್ತ ಹೋಗೋದು ನಾನು, ರಾತ್ರಿ ಹೋಗಲ್ಲ. ಇವತ್ತು ನೈಟ್ ಇಲ್ಲಿ ಇವತ್ತು ನೈಟ್ ನಾಂದೇಡ್ನಾಗ ಟೆಂಟ್ ಹಾಕಿ ನಾಳೆ ಬಿಟ್ವಿ ಅಂದರೆ ಬೆಳಿಗ್ಗೆ, ನಾಳೆ ನೈಟು ಎಲ್ಲೇಳಿ ಕಲ್ಗಟ್ಟಿಗಿನಾಗೆ ಒಂದು ರಾಜಸ್ಥಾನಿ ಹೋಟ್ಲ್ ಐತೆ, ಅಲ್ಲಿ ಟೆಂಟ್ ಹಾಕ್ತೀವಿ ಅಂದ್ಕೊಳ್ಳಿ. ಅಲ್ಲಿಂದ ಬೆಳಿಗ್ಗೆ ಬಿಟ್ಟರೆ ಪ್ರಕೃತಿ ಸೌಂದರ್ಯ ಮಡಿಲಲ್ಲಿ ಹೋಗ್ತಾ ಇದ್ರೆ ಅದರ ಆನಂದನೇ ಬೇರೆ ಇರುತ್ತೆ. ನಾವು ಅದಕ್ಕೋಸ್ಕರನೇ ಮಂಗಳೂರಿಗೆ ಲೋಡ್ ಮಾಡಿರೋದು, ಅಲ್ಲಿಂದ MT ಬಂದು ರಾಯಪುರಿಂದ. ಅದನ್ನು ನೋಡಿಲ್ಲ ಅಂತ ರಾತ್ರಿಗೆ ಹೋದರೆ ಏನು ಮಜಾ ಬರುತ್ತೆ ಗುರು. ನಾನು ಅದಕ್ಕೆ ಹಗ್ಲಂತ ಹೋಗ್ಬಿಡ್ತೀನಿ, ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಡಿಸೈಡ್ ಏನು ಹೋಗೋದೇ ಹಗ್ಲತ್ತು ನನ್ನ ಘಾಟ್ನಾಗ ಅಲ್ಲೆಲ್ಲ. ಯಾಕಂದರೆ ನನಗೆ ಅಲ್ಲೆಲ್ಲ ಹೋಗ್ಬೇಕಂದ್ರೆ ಒಂಥರ ಭಾರಿ ಖುಷಿ. ಮಲೆನಾಡು ಸೌಂದರ್ಯ ಸವಿಬೇಕಂದ್ರೆ ಈ ಕಡೆನೂ ಸೌಂದರ್ಯ ಬರುತ್ತೆ, ಆದರೆ ಸೌಂದರ್ಯ ಇನ್ನೂ ಸರಿ ಹೋಗಿಲ್ಲ ಇಲ್ಲಿ. ಮಳೆ ಇವಾಗ 1-2 ಹನಿ ಬಿದ್ದತ್ತೆ ಗ್ಲಾಸ್ ಮೇಲೆ, ಗಾಳಿ ಎದ್ದಕ್ಕಷ್ಟೇ. ನೋಡೋಣ ಬನ್ನಿ, ನೋಡೋಣ. ನಾವು ಮಹಾಗಾಂವ್ 65 ಕಿಲೋಮೀಟ್ರ್ ಐತೆ. ಟೋಟಲ್ ನಾಂದೇಡ್ ಬಂದು 180 ಕಿಲೋಮೀಟ್ರ್ ಐತೆ. ನೋಡೋಣ 5:15 ಅಲ್ಲಿ ಎಷ್ಟೊತ್ತಿಗೆ ಹೋಗ್ತೀವೋ ಅಲ್ಲಿ ಒಂದು ಡೀಸೆಲ್ ಹಾಕ್ಸ್ಕೊಂಡು ನೋಡೋದು. ಅದೇ ಅಲ್ಲೇ ಬಂಕ್ನಾಗ ನಿಂತ್ಕೊಳ್ಳೋದು, ಇಲ್ಲಾಂದರೆ ನಾಂದೇಡ್ ದಾಟಿ ಗುರುದ್ವಾರ ಐತೆ, ಆ ಗುರುದ್ವಾರಕ್ಕೆ ಹೋಗೋಣ. ಯಾರೋ ಹೋಗ್ಬಿಟ್ಟಾರ ನೋಡಿ ಗುರು, ಕಾರ್ನಾಗು ಸೀದಾ ಡಿವೈಡರ್ಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅದು ನಿದ್ದೆಗಣ್ಣಾಗ ಹೋಗಿರ್ಬೇಕೇನೋ. ನೋಡೋಣ, ನಾಂದೇಡ್ಗೆ ಹೋದ್ಮೇಲೆ ಡಿಸೈಡ್ ಮಾಡೋಣಂತೆ. ಫಸ್ಟು ನಮ್ಮ
ಡಿಸ್ಟ್ರಿಬ್ಯೂಟ್ನರಿಗೆ ಫೋನ್ ಮಾಡಿದ್ವಿ. ಭಾರತ್ ಬಂಕ್ ಎಲ್ಲಿ ಸಿಗ್ತೈತೆ ಅಲ್ಲಿ ಹೋಗಿ ಫೋನ್ ಮಾಡಿ OTP ಹೇಳ್ತಂದ. ನಾವು ನಾಂದೇಡ್ಗೆ ಹೋಗ್ತೀವಿ, ನಾಂದೇಡ್ಗೆ ಹೋಗೋಷ್ಟು ಡೀಸೆಲ್ ಐತೆ ಅಂತ ಸರಿ ಆಯ್ತು ಹೋಗಿ ಅಲ್ಲೇ ಹಾಕ್ಸ್ತೀನಿ ಅಂದಾನೆ. ಅಲ್ಲಿ ಹೋಗಿ ಹಾಕ್ಸ್ಕೊಳ್ಳೋಣ ಅಂತ ಬನ್ನಿ. ಟ್ಯಾಕ್ಟ್ರನ್ ಏನು ಗುರು ಹಿಂಗೆ ಬರ್ತದೆ ಆಪೋಸಿಟ್ಟು ಎದುರಿಸ್ತೇನೆ ನೋಡ್ರಿ, ಸೈಡಿಗೆ ಹೋಗೋಣ ಟ್ಯಾಕ್ಟ್ರನ್. ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಪೋಸಿಟ್ಟು. ಮಳೆ ಮಾಡಾಗೈತೆ. ಅದು ಹೆಂಗೆ ಬರ್ತೈತೆ ಅಂದರೆ ಮಳೆ ಉಬ್ಬೆ ಮಳೆ ಎದ್ದೆದ್ದು ಬಂದರೂ ಗುಬ್ಬಿ ಬಚ್ಚಿ ನೆನೆಯಲ್ಲ ಅಂತ ನಮ್ಮ ಅಜ್ಜಿ ತಾತವ್ರು ಗಾದೆ ಹೇಳೋರು. ಹಂಗಾಗೈತೆ ಈ ಮಳೆ ಯಾವುದು ಅಂತ ನಮಗಂತೂ ಹೆಸರು ಗೊತ್ತಿಲ್ಲ. ಅದೇ ಅನ್ಕೊಂಡಿದ್ನಿ. ಅದು ಯಾವಾಗಲೂ ಬಂದಿರ್ತೈತೆ. ನಮ್ಗೇನು ಟೈರ್ ತಣ್ಣಗಾಗ್ತಿದಾವೆ ಅಷ್ಟೇ ಸಾಕು, ಟೈರ್ ಕೂಲ್ ಆಗ್ತಿದಾವೆ ಮಳೆ ಬಂದು. ನೋಡಿ ಇಲ್ಲಿ ಒಂದು CC ಕ್ಯಾಮ್ರಾ ಐತೆ ಸೋಲಾರಿಂದು. ಅದು ಮನುಷ್ಯರಿಗೆ ಕ್ಯಾಪ್ಚರ್ ಮಾಡುತ್ತೆ ನೋಡಿ. ಮೋಸ್ಟ್ಲಿ ನನ್ನ ಮೊಬೈಲ್ ಕ್ಯಾಪ್ಚರ್ ಮಾಡುತ್ತದು. ಅಂದರೆ ಇಲ್ಲಿ ಈ ಚಲನ್ ಬರಲ್ಲ, ಅದಕ್ಕೆ ತೋರಿಸಿದ್ದು. ಹೋಗ್ರು ಮಳೆ ಮಾಡಿ ಆ ಕಡೆ ಹೋಗ್ಬಿಟ್ಟು ಅದು ಸೈಡಿಗೆ, ಅದೆಲ್ಲ ಫಾರೆಸ್ಟ್ ಏರಿಯಾ ಅಲ್ಲ, ಅದಕ್ಕೆ ಆ ಕಡೆ ಹೋಗೈತೆ. ಸದ್ಯಕ್ಕೆ ನಾವು ಈ ಕಡೆ ಹೋಗ್ತಾ ಇದೀವಿ. ಇಲ್ಲಿ ನಾವು ಹೋಗೋ ದಾರಿಗೇನಿಲ್ಲ. ಸೂರ್ಯದೇವ ಮನೆ ಕಡೆಗೆ ಹೋಗ್ತಾ ಇದ್ದಾನೆ. ಟಾಟಾ ಬಾಯ್ ಬಾಯ್, ಹೋಗ್ಬಿಟ್ಟು ಬಾ, ನಾಳೆ ಸಿಗೋಣ. ನೋಡಿ ಗಾಳಿ ನಮಗೇನೋ ಗಾಳಿ ಕೂಲಾಗಿ ಗಾಳಿ ಬಂದರೆ ಸಾಕು ಗುರು. ಮಧ್ಯಾಹ್ನ ಸಮೃದ್ಧ ಹೈವೇ ಬಂದ್ವಲ್ಲ 3 ಗಂಟೆಗೆ, ಅವಾಗಂತೂ ಒಂದು ಸ್ವಲ್ಪ ದೂರ ಬಂದೇಟಿಗೆ ಇದ್ದಕ್ಕಿದ್ದಂಗೆ ಕ್ಲೈಮೇಟ್ ಚೇಂಜ್ ಆಗಿ ಬಿಸಿ ಗಾಳಿ ಬೀಸಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅಲ್ಲಿಂದ ಇಲ್ಲಿವರೆಗೆ ಸ್ಟಾರ್ಟ್ ಆಗಿತ್ತು. ಇವಾಗ ಯಾವ್ದು ಯವತ್ಮಾಲಿಂದನೂ ಒಂಚೂರು ತಣ್ಣ ಗಾಳಿ ಬರ್ತೈತೆ. ಮಳೆ ಬಂದರೆ ಗಾಳಿ ಚೇಂಜ್ ಆಗಿಬಿಡುತ್ತೆ. ನೋಡ್ಬೇಕಿಲ್ಲ ಇನ್ನು ನೆಕ್ಸ್ಟ್ ಟ್ರಿಪ್ ಯಾವಾಗ ಬರ್ತೀವೋ ಏನೋ. ಇವಾಗ ಸದ್ಯಕ್ಕೆ ರಜೆ ಹಾಕ್ಬೇಕಂತ ಇದ್ದೀನಿ. ಯಾಕಂದರೆ ವಕ್ರದಶಿ ಸ್ಟಾರ್ಟ್ ಆಗಿ ಮಳೆ ಬಂದರೆ ನಮಗೆ ನೋಡೋಣಂತೆ. ಬನ್ನಿ ಹೋಗೋಣ, ಮುಂದೆ ಸಿಗೋಣ. ಇನ್ನೇನು ಉಮರ್ ಕೆಡ ಘಾಟ್ ಕೆಳಗೆ ಬಂದ್ವಿ. ನಂದು ಫಾಸ್ಟ್ಯಾಗ್ನಾಗ ಬ್ಯಾಲೆನ್ಸ್ ಖಾಲಿ ಆಗಿತ್ತು, ರೀಚಾರ್ಜ್ ಮಾಡೋಕ್ಕೆ ನಿಂತ್ಕೊಂಡೆ. ಇವನಿಗೆ ಸೈಡ್ಗೆ ಹಾಕ್ಸಿದೆ. ಅಷ್ಟರಾಗೆ ಹೌಸಿಂಗ್ ಟೈರ್ ಪಂಚರ್ ಆಗಿತ್ತು. ನಿಲ್ಲಿಸಿ ಟೈರ್ ರೆಡಿ ಮಾಡಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಸತತ 1 ಗಂಟೆ ಆಯಿತು. 7:45 ನಿಲ್ಲಿಸ್ತಾರೆ, 8 ಗಂಟೆ ಆಯಿತು ರೆಡಿ ಆಗೋಷ್ಟೊತ್ತಿಗೆ. ಸ್ಟೆಪ್ನಿ ಹಾಕ್ಯಣಕ್ಕೆ ಬೇರೆ ಟೈರು ಜೊತೆ ಇಲ್ಲ, ಹೌಸಿಂಗ್ ಟೈರು. ನೋಡೋಣ. ಆಲೆ ನಮ್ಗೆ ಇಲ್ಲೇ ಕೊಳ್ಳರಿತಂದು ನಮ್ಮ ಗಾಡಿಗಳು. ಇನ್ನು ನಮ್ಮ ಮಾಲಕ್ರು ಏನಂತಾರೆ, ಮಾಲಕ್ರು ಏನು ಹೇಳಲ್ಲ, ಬಂದನ್ನ ಬಾ ಇಲ್ಲ ಮಕ್ಕಳ ನಮ್ಮ ಅಕ್ಕ ಹೆಂಗನ ಮಾಡ್ಕೆ ಅಂತ ಮಾಲಕ್ರು ಅಂತಾರೆ. ನೋಡೋಣ ನಾಂದೇಡಿಗೆ ಹೋದ್ಮೇಲೆ ಯೋಚನೆ ಮಾಡೋಣಂತೆ. ನೋಡಿ ಇನ್ನು ಘಾಟ್ ಕೆಳಗದೀವಿ, ಇವಾಗ ಹೊಲ್ತೀವಿ. ಒಬ್ಬನಿಗೆ ಬಿಟ್ಟು ಹೋಗ್ಬಾರ್ದು ಪಾಪ. ಅಲ್ಲಿದ್ದ ಜೊತೆಗೆ ಬಂದಿದ್ದಕ್ಕೂ ಪ್ರಯೋಜನ ಇಲ್ದಂಗೆ ಆಗ್ತದೆ. ಅದಕ್ಕೆ ನಮ್ಮ ಟೈರ್ ಪಂಚರ್ ಆದ್ರೆ ಅವ್ನು ಪಾಪ ಬಿಟ್ಟೋಗಲ್ಲ, ಗಾಡಿ ವಾಪಸ್ ತಿರ್ಸ್ಕೊಂಬರ್ತಾನೆ. ಅದೇ ಒಂದು ಟ್ರಿಪ್ನಾಗೆ ವಾಪಿಗೆ ಹೋದಾಗ ಫ್ರಂಟ್ ಟೈರ್ ಪಂಚರ್ ಆದಾಗ ವಾಪಸ್ ತಿರ್ಸ್ಕೊಂಬಂದಿದ್ದ ಅವನು, ಬಿಟ್ಟೋಗಲ್ಲ. ನಾವು ಬಿಟ್ಟೋಗ್ಲಿಲ್ಲ ಅವನ್ನ. ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿಂದ ಫುಲ್ ಅಪ್ಪೆ. ಡೀಸೆಲ್ ನೋಡಿದರೆ ರಿಸರ್ವಿಗೆ ಬಂದೈತೆ. ರಿಸರ್ವಿಗೆ ಬಂದರೆ 100 ಕಿಲೋಮೀಟ್ರ್ ಹೋಗುತ್ತೆ ಅಷ್ಟೇ ಈ ಗಾಡಿ. ನಾಂದೇಡ್ ಅಷ್ಟೇ 100 ಕಿಲೋಮೀಟ್ರ್ ಐತೆ. ಅಲ್ಲಿ ಹೋಗಿ ಭಾರತ್ ಬಂಕ್ನಾಗ ಹಾಕ್ಸ್ಕೊಳ್ಳೋಣ. ಭಾರತ್ ಬಂಕ್ಗಳಂದರೆ ಮುಂದಕ್ಕೆ ಹೋಗ್ಬೇಕು. ನೋಡೋಣ ಹೋಟ್ಲಾಗ ನಿಲ್ಲೋಣ. ನಮಗೆ ಫುಲ್ ಟ್ಯಾಂಕ್ ಮಾಡಿದರೆ ಅದು ಒಂದು ಟೆನ್ಷನ್ ಬೇರೆ. ಇವಾಗ ಲೇಟಾಗಿ ನಾಂದೇಡಿಂದ ಮುಂದಕ್ಕೆ ಹೊರಟ್ರೆ ಅಲ್ಲಿ ನಿದ್ದೆ ಬಂದರೆ ಲಾತೂರು ಗಂಟೆ ಹೋಗೋಕ್ಕಾಗಲ್ಲ. ನೋಡೋಣ, ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿದರೆ ಅದು ಒಂದು ಟೆನ್ಷನ್ ಇರ್ತದೆ. ಹೆಂಗಾಗುತ್ತೆ ಅಂತೇಳಿ ಯೋಚನೆ ಮಾಡೋಣ. ಒಟ್ಟು ವಾರಂಗಪಟ್ಟಣದಾಗ ರಾಜಸ್ಥಾನಿ ಡಾಬಾ ಐತೆ, ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗಿ ನಿಲ್ಲಿಸಿ ಯೋಚನೆ ಮಾಡೋಣ ಅಂತ ಆಮೇಲೆ ಹೆಂಗೆ ಏನು ಅಂತೇಳಿ. ಇವಾಗ ಹೋಗೋಣ ಬನ್ನಿ.